ಓಡಿಸಿದ್ದೆ. 54 ಕಿಲೋಮೀಟರ್ ಅಲ್ಲ, 53 ಕಿಲೋಮೀಟರ್ ನಾನೇ ಓಡಿಸಿದ್ದೀನಿ. 1 ಕಿಲೋಮೀಟರ್ ನೋಡ್ಕೊಂಡು. ಏಯ್ ಥು, ಮುಖ್ಯ ವಿಷಯಕ್ಕೆ ಬರಲ್ಲ ಬರ್ಕ. ಏ ಕರೆಕ್ಟ್ ಆಗಿದೆ ಅಲ್ಲ? ಓಂ ಕ್ರೀಂ ಕ್ರೂಂ ಕೂಂ ಭೀಂ ಬೂಂ ಬೂಂ ಕಂ ಕ್ರೀಂ. ಹಿಂಗಿದೆ ಇದು. ಬಂಧನ ಬಂಧನ ಲೇಟೆಸ್ಟ್ ಬಂಧನ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ಸೊ ಇವತ್ತು ನಾವು ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಯಾವ ಜಾಗ, ಏನು ಅಂತ, ಎಲ್ಲಿ ಅಂತ ನಾವು ಅಲ್ಲಿ ಹೋದ್ಮೇಲೆ ನಿಮಗೆ ತೋರಿಸ್ತೀವಿ. ಕಮಾನ್, ಲೆಟ್ಸ್ ಗೋ. ಅಲೆದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನು ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ. ನೋಡಿದ್ರಲ್ಲ, ಅಲ್ಲಲ್ಲೇ ಸಣ್ಣ ಪುಟ್ಟ ಕೆರೆಗಳು ಇನ್ನೂ ಇದೆ. ಬಟ್ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಅದನ್ನು ಮುಚ್ಚಿಬಿಡ್ತಾರೆ. ಈ ಬೆಂಗಳೂರಲ್ಲಿ ಇರೋ ಬರೋ ಕೆರೆ ಎಲ್ಲ ಮುಚ್ಕೊಂಡು ಹೋಗ್ತಾರೆ ಅವ್ರೆ. ಇಲ್ಲಿ ಟ್ರಾಫಿಕ್ ಇದೆ ಸ್ವಲ್ಪ. ಇಲ್ಲಿ ಚೆನ್ನಾಗಿರೋ ರೋಡ್ ಯಾವಾಗ ಬರುತ್ತೆ? ಅಣ್ಣ ಇನ್ನು 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 ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಬಿಡಿ ಮಾಡುವ ಅದಕ್ಕೇನಂತೆ. ಇದೇನಾಗೈತಿ ಇವಾಗ? ಎಷ್ಟು ಗಾಡಿಗಳಿದೆ ನೋಡು ಅವಾಗ್ಲಿಂದ. ಮತ್ತೆ ಇಲ್ಲೇ ಇಳ್ಕೊಂಡ್ಬಿಟ್ಟು ನೀನು. ಚೆನ್ನಾಗಿರೋ ರೋಡ್ ಅಂತ. ರೋಡ್ ಏನಾಗೈತಿ ಇದು? ಇದಕ್ಕಿಂತೂ ರೋಡ್ ಬೇಕಾ? ಟ್ರಾಫಿಕ್ ಇರಬಾರ್ದು, ಪೀಸ್ ಇರಬೇಕು. ಇದಕ್ಕಿಂತೂ ರೋಡು ಆತರ ನಾನು ಹೇಳ್ತಾ ಇಲ್ಲ. ಯಾರು ಗೈಸ್ ಇವರೆಲ್ಲ? ಎಲ್ಲಿಂದ ಬರ್ತಾ ಇರೋಲ್ಲ? ಕಾಡಿರೋದು, ಕಾಡ್ ಬೇಕು. ಕಾಡು ಇದ್ದಿದ್ದೆ ಕಾಡಲ್ಲಿ. ನನ್ನ ಕರ್ಕೊಂಡ್ಬಂದ್ ನಾಡಲ್ಲಿ ಬಿಟ್ಟಿದ್ದೀನಿ ನಾನು ಇವಾಗ. ಜಾಸ್ತಿ ಮಾತಾಡ್ಬೇಡ. ಅನ್ನೆಸೆಸರಿಯಾಗಿ ನನ್ನ ಎದುರಿಗೆ ನನಗಿಂತ ಹೈ ಎಮೋಷನಲ್ ಡೈಲಾಗ್ ಹೊಡೆದ್ರೆ ಚಿಂತಿ ಮಾಡ್ಬಿಡ್ತೀನಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನು ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ. ಮಾತಾಡಿದೆ ಕಾನೂಡ ಹನಿಯಲ್ಲಿ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ. ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ಓಕೆ ಗೈಸ್, ನಾವು ಇವಾಗ ರೀಚ್ ಆಗಿದ್ದೀವಿ. ಸೊ ಇಟ್ ಟುಕ್ ಅರೌಂಡ್ 2 hours ಆಯ್ತು ಬರೋದಕ್ಕೆ. 1.5 hour ಅಂತಿತ್ತು. ಟ್ರಾಫಿಕ್ ಒಂದ್ ಸ್ವಲ್ಪ ಇತ್ತು. ಆದ್ರೆ 54 ಕಿಲೋಮೀಟರ್ ನಾನೇ ಓಡಿಸಿದ್ದೆ. 54 ಕಿಲೋಮೀಟರ್ ಅಲ್ಲ, 53 ಕಿಲೋಮೀಟರ್ ನಾನೇ ಓಡಿಸಿದ್ದೀನಿ. 1 ಕಿಲೋಮೀಟರ್ ನೋಡ್ಕೊಂಡು. ಏಯ್ ಥು, ಮುಖ್ಯ ವಿಷಯಕ್ಕೆ ಬರಲ್ಲ ಬರ್ಕ. ಓಕೆ, ಈಗ ಬನ್ನಿ ನಾನು ನಿಮಗೆ ತೋರಿಸ್ತಿಗೆ. ಜಾಗ ಅಂತೂ ಸೂಪರ್ ಆಗಿದೆ. ಆ್ಯಂಡ್ ನಾನು ಆಲ್ರೆಡಿ ಒಂದ್ಸಲ ಬಂದಿದ್ದೆ ಇಲ್ಲಿ. ಇವತ್ತು ನಾನು ನನ್ನ ವೈಫ್ನ ಕರ್ಕೊಂಡು ಜೊತೆಲಿ ಬಂದಿದ್ದೀನಿ. ಆ್ಯಂಡ್ ವೀಕ್ ಡೇಸಲ್ಲಿ ರಶ್ ಇರಲ್ಲ, ವೀಕೆಂಡಲ್ಲಿ ಸ್ವಲ್ಪ ರಶ್ ಇದ್ದೇ ಇರುತ್ತೆ. ಸೊ ನೋಡ್ಕೊಂಡು ಬನ್ನಿ. ಆ್ಯಂಡ್ ಲೊಕೇಶನಲ್ಲಿ ಇನ್ನೂ ಏನೇನಿದೆ, ಹೇಗಿದೆ ಅಂತ ನೋಡೋಣ ಬನ್ನಿ. ಕಾಪಾಡ್ದೋನೆ ಕಂಡೆ 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 ನಾ ಕಂಡೆ ಪರಸಿದಲ್ಲ. ಕಂಡೆ 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 ನಾ ಕಂಡೆ ಪರಸಿದಲ್ಲ. ಗೈಸ್, ಅವಳಿಗೆ ವಿಭೂತಿ ಇಟ್ಕೊಂಡಿದ್ ಕರೆಕ್ಟ್ ಆಗಿ ಬಂದಿಲ್ಲ ಅಂತೆ. 3 ಕಡೆ ಬಂದಿದ್ದೆ. ನಾನು ಕ್ಲೀನಾಗಿ 3 ಸೈಡ್ ಇಡ್ಬೇಕಂತ ಇದನ್ನ. ನೋಡಿ ಗೈಸ್, ಎಷ್ಟು ಕ್ಲೀನ್ ಆಗಿ ಬಂದಿದೆ ಇದು. ನೋಡಿ, ಕರೆಕ್ಟ್ ಆಗಿದೆ ಅಲ್ಲ? ಓಂ ಕ್ರೀಂ ಕ್ರೂಂ ಕೂಂ ಭೀಂ ಬೂಂ ಬೂಂ ಕಂ ಕ್ರೀಂ. ಕರೆಕ್ಟ್ ಆಗಿದೆ ಗೈಸ್. ಗೈಸ್ ಇವಾಗ ತಾನೇ ಅಷ್ಟಿಟ್ಟೆ, ತಿರ್ಗಾ ಅದನ್ನೆಲ್ಲ ಒರೆಸ್ಬಿಟ್ಟು ವಾಪಸ್ ಇಟ್ಕೊಂತವಳು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು.
ಯಾರ್ ಗೈಸ್ ಇವಳು? ಆಪತ್ತರ ಇಲ್ಲಿರೋ ವಿಭೂತಿ ಎಲ್ಲ ನನಗೆ ಹಾಕೋನೆ ನಾನು ಮತ್ತೆ ನೋಡಿ ಕ್ಲೀನ್ ಆಗಿ ಇಟ್ಕೊಂಡಿದ್ದೀನಿ. ಓಕೆ, ನಾವಿವಾಗ ದೇವಸ್ಥಾನದ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಬನ್ನಿ. ನಿಮ್ಗೆ ಏನು ಎತ್ತ ಅಂತ ಗೂಗಲ್ ಮಾಡ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಮತ್ತೆ ನಿನಗೆ ಗೊತ್ತಾ? ಹೇಳು. ಇದ್ರ ದೇವಸ್ಥಾನ ಹೆಸರು ಬಂದ್ಬಿಟ್ಟು ದೊಡ್ಡ ಮೆಟ್ರೈ ಟೆಂಪಲ್, ಶಿವನ್ ದೇವಸ್ಥಾನ ಇರೋದು. ಯಾವತ್ತು ನೆವರ್ ಗಿವ್ ಅಪ್ ಅಂತ ಒಂದು ಕೋಟ್ ಇದೆ. ಅದ್ ನನಗೆ Never give up. ಮಾಡ್ಬಿಟ್ಟವ್ರೆ. ನಾವ್ ಇನ್ನೊಂದ್ಸಲ ಕಟ್ತೀವಿ. ಇದು ಚೆನ್ನಾಗಿಲ್ಲ ಕಲ್ಲು, ಅಂದ್ರೆ ಅದು ಸೊಟ್ಟಪಟ್ಟ ಐತೆ ಮಗು. ಬಾ ಇಲ್ಲಿ. ನಾನು ಸುಮ್ ಕೂರೋ ಮಗ ಅಲ್ಲ, ಇಲ್ಲಿ ಬಾ, ನಾನು ಈ ಮನೆ ಕಟ್ತೀನಿ. ನೋಡು, ಆ ಮನೆ ಅಲ್ಲೇ ಕಟ್ಟಲ್ಲ. ಕೂತ್ಕೋ. ಓಕೆ ಗೈಸ್, ಇನ್ನೊಂದ್ಸಲ ಕಟ್ತಾ ಇದೀವಿ. ನಾವಿವಾಗ ಇಲ್ಲಿಂದ ಹೋಗ್ತಾ ಇದೀವಿ. ಈ ಕಡೆ ಬಾ. ನಾವು ಹನುಮಾನ್ ಟೆಂಪಲ್ ಸ್ಟ್ಯಾಚು ಹತ್ರ ಹೋಗಿ ನಿಮ್ಮನ್ನ ಮೀಟ್ ಆಗ್ತೀವಿ. ನೋಡಿ guys, ಜಾಸ್ತಿ ನೀರಿದೆ ಅಂತ ಗೈಸ್. ಪಾಚಿದೆ, ಆಟ ಆಡ್ಬೇಡ. ಸೀರಿಯಸ್ಲಿ ಐ ಆಮ್ ಟೆಲ್ಲಿಂಗ್ ಯು, ಇದೇನಾದ್ರೂ ನಾನು ವಿಡಿಯೋ ಮಾಡ್ತಿಲ್ಲ ಅಂದಿದ್ರೆ ಬಾಯಲ್ಲಿ ಒಳ್ಳೊಳ್ಳೆ ಮಾತಾಡ್ತಿತ್ತು. ನಾನ್ ದೇವಸ್ಥಾನಕ್ಕೆ ಬಂದಾಗ ಹಂಗೆಲ್ಲ ಮಾತಾಡಲ್ಲ. ಅಯ್ಯೋ, ಅವಳ ಮೈಕ್ ಬಫ್ ಹೋಯ್ತು ನೀರಲ್ಲಿ. ನಾನು ಅಂದೆ ಹಂಗೆಲ್ಲ ಆಡ್ಕೊಳ್ಳೋದು ಅಂತ. ನನ್ನ ಹತ್ರ ಇನ್ನೊಂದು ಇದೆ, ಅದನ್ನ ಕೊಡ್ತೀನಿ ಬಾ. ನಾನು ಯೂಸ್ ಮಾಡಲ್ಲ ಹೆಂಗಿದ್ರು. ನಾನು ಅದನ್ನ ಹಿಡಿಯೋಕ್ ಹೋಗೋದು, ಅದ್ರಿಂದ ನಾನು ಅದನ್ನ ಹಿಡ್ಕೊಳಕ್ ಹೋಗೋದು, ಅದ್ರಿಂದ ನಾನು ಹೋಗೋದು. ಇವಳು ಓ, ನಾನು ಹಿಂದೆ. ದಯವಿಟ್ಟು ಸೈಲೆಂಟ್ ಆಗಿ ಬನ್ನಿ, ಏನು ಕಿತಾಪತಿ ಮಾಡಕ್ ಹೋಗ್ಬೇಡಿ ಗೈಸ್. ಸ್ವಲ್ಪ ಮಿಸ್ ಆದ್ರೂ ಜಾರ್ ಬಿಡ್ತೀವಿ ಗೈಸ್. ನನ್ಗೆ ಕಲ್ ಮೇಲೆ ನಡೆದ ಅಭ್ಯಾಸ ಇಲ್ಲ ಅಲ್ಲ, ಸೊ ಕಷ್ಟ ನನಗೆ ಸ್ವಲ್ಪ. ಗೈಸ್ ನೋಡಿ ಹೆಂಗಿದೆ ಇದು. ಎಷ್ಟು ಹಳ್ಳ ಇದೆ. ಯಾರ್ ಗೈಸ್ ಇವಳು? ಹಿಡ್ಕೊಂಡಿದ್ರೆ ಹಿಂಗ್ ಹೋಗ್ತಾಳೆ ಇವಳು. ನೋಡಿ ಇದೆಲ್ಲ ಹಿಂಗಿದೆ ಇದು. ಓ, ಓಕೆ, ಕಾಲ್ ನೋವು ಬಂತು, ಅಲ್ಲಿ ಹೊಡ್ಕೊಂಡೆ. ಹಿಡ್ಕೊಂಡಿದ್ರು. ಅಲ್ಲ, ಎಷ್ಟೊಂದು ಹಳ್ಳ ಇದೆ. ಹಿಂಗತ್ತಲೆ ಸೋನಿ. ಅವ್ರು ಹಿಂಗ್ ಹೋಗು ಅಂದ್ರು. ಓಕೆ, ವಿಲ್ ಸಿ ಯು ದೇರ್. ಕ್ಯಾಂಡಿ ಬೇಕಲ್ಲ, ಕ್ಯಾಂಡಿ ಬೇಕಲ್ಲ. ಗೈಸ್, ಇವಾಗ ನೀವು ಅಲ್ಲಿ ನೀರ್ ನೋಡಿದ್ರಲ್ಲ, ಅಲ್ಲಿಂದ ನೀರ್ ಹರ್ಕೊಂಡ್ ಬಂದ್ಬಿಟ್ಟು ಇವಾಗ ಇಲ್ಲಿ ಪಾಸ್ ಆಗತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಒಂದು ರೋಡ್ ತರ ಕಟ್ಟಿದ್ದಾರೆ. ಸೊ ಇಲ್ಲಿ ನಾವು ಕ್ಲೀನ್ ಆಗಿ ನೋಡ್ಬೋದು ಎಷ್ಟು ದೂರ ತನಕ ಇದೆ ನೋಡಿ ನೀರು. ಬಟ್ ಇದು ಎಲ್ಲಿ ಸೇರುತ್ತೆ ಅಂತ ಗೊತ್ತಿಲ್ಲ, ಅಂಡ್ ಎಲ್ಲಿಂದ ಬರ್ತಿದೆ ನೀರು ಅಂತಾನೂ ಗೊತ್ತಿಲ್ಲ. ಸೊ ಇಟ್ ಇಸ್ ರಿಯಲಿ ಅ ವೆರಿ ಬ್ಯೂಟಿಫುಲ್ ಪ್ಲೇಸ್, ಅಂಡ್ ಐ ವುಡ್ ರೆಕಮೆಂಡ್ ಈಚ್ ಅಂಡ್ ಎವ್ರಿಬಡಿ ಟು ಕಮ್ ವಿಸಿಟ್ ದಿಸ್ ಪ್ಲೇಸ್ ಅಂಡ್ ಹ್ಯಾವ್ ದಿಸ್ ಬ್ಯೂಟಿಫುಲ್ ವ್ಯೂ. ಇದು ಯಾವುದೇ ತರ ಕೇರಳ ಅಲ್ಲ, ಎಂತದ್ದು ಇಲ್ಲ. ಇದು ನಮ್ ಬೆಂಗಳೂರಲ್ಲೇ ಇರೋ ಜಾಗ. ಬೆಂಗಳೂರು ಅಂತೆ, ಬೆಂಗಳೂರು ತಮಿಳ್ನಾಡಿಗೆ ಬಂದ್ಬಿಟ್ಟು ಬೆಂಗಳೂರಲ್ಲಿ ಇರೋ ಜಾಗ ಅಂತ ಹೇಳ್ತಾಳೆ. ಯಾರು ಇವಳು? ನಾನೇನೋ ಸಾಂಗ್ ಹಾಕೊಂಡು ಇವಳು ಮಾತಾಡ್ತಾ ಇರೋದೇ ನನ್ಗೆ ಗೊತ್ತಿಲ್ಲ. ನೋಡ್ ಅಷ್ಟ ಮಾತಾಡಿ, ನೋಡ್ ತೆಗ್ದ್ರಿ. ಯಾವ್ದನ ಸಾಂಗ್ ಹಾಕೋಣ ಇರೋ, ಯಾವ್ದನ ಸಾಂಗ್ ಹಾಕೋಣ ಅಂತ ಅನ್ಕೊಂಡಿದ್ದೆ. ಇಲ್ಲಿ ಹತ್ರ ಬರ್ತಿದ್ದಂಗೆ ಇದು ಯಾವ್ದೇ ತರ ಕೇರಳ ಅಲ್ಲ, ನಮ್ ಬೆಂಗಳೂರು ಅಂತೆ. ಅವಾಗೆ ತಾನೇ ತಮಿಳ್ನಾಡಿಗೆ ಹೋಗ್ತಿದ್ದೀರಿ ಅಂತ ಬೆಂಗಳೂರು ಅಂತ ಹೇಳ್ತಾವಳೆ.
ಇಟ್ಸ್ ಓಕೆ ಗೈಸ್, ಬಟ್ ಬೆಂಗಳೂರಿಂದ ಹತ್ರನೇ, ನೀವು ಆರಾಮಾಗಿ ಬರ್ಬೋದು. ಸುಮ್ಮನೆ ಒನ್ ಹಾಫ್ ಡೇ ಬಂದು ನೋಡ್ಕೊಂಡು ಆರಾಮಾಗಿ ಮನೆಗೆ ಹೋಗ್ಬೋದು. ನಿಮಗೆ ಯಾಕೆ ನಾನು ಲೊಕೇಶನ್ ಕಳ್ಸ್ಕೊಡ್ತೀನಿ. ಯಾ ಬಿಂದಾಸ್ ಸುಮ್ನೆ ಕಪಲ್ಸ್ follow- ಪೇಜ್ಗೆ follow ಮಾಡಿ. ಇನ್ಸ್ಟಾಗ್ರಾಮ್ ಅಲ್ಲಿ ಪ್ಲೀಸ್ ಫಾಲೋ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಲೊಕೇಶನ್ ಅಂತ ಕಮೆಂಟ್ ಮಾಡಿದ್ರೆ ನಾನು ವಿತ್ ಕಂಪ್ಲೀಟ್ ಡೀಟೇಲ್ ನಿಮಗೆ ಕಳ್ಸ್ಕೊಡ್ತೀನಿ. ಯಾ ಸೊ ಪ್ಲೀಸ್ ಕಳಿಸಿ. ಈಗ ಬನ್ನಿ ನಾವು ಹನುಮಾನ್ ಸ್ಟ್ಯಾಚ್ಯೂ ಹತ್ರ ಹೋಗೋಣ. ಅಲ್ಲಿ ಯಾರಂದ್ರೆ ಯಾರು ಇರೋಲ್ಲ, ಇಲ್ಲಿರೋರ್ಗೆ ಯಾರಿಗೂ ಆಲ್ಮೋಸ್ಟ್ ದೂರದಿಂದ ಬಂದಿರೋರಿಗೆ ಆ ಜಾಗ ಗೊತ್ತಿಲ್ಲ. ಏನ್ ಮಾಡೋಣ ಗೊತ್ತಾ, ನನಗ್ ನಿನ್ನ ಗೊತ್ತು. ಹಳೆ ಫೋಟೋ ಹೊಸ ಫೋಟೋ ಸೇಮ್ 2019 ಏನೋ 2020 2026 ತರ ಹಾಕೋಣ. ಅವಾಗ 2019 ಸಖತ್ತಾಗಿರುತ್ತೆ. ಅಲ್ಲಿ ಇಲ್ಲಿ ಇವಾಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ ಗಾಯ್ಸ್. ಗಾಡಿ ಹತ್ತಲ್ಲ, ಬಟ್ ಆದ್ರೆ ನಂಗೆ ಟ್ರಿಕ್ಸ್ ಗೊತ್ತಿಂಗ್ ಹತ್ಬೇಕಂತ.